ನವಜಾತ ಶಿಶುವಿನ ಆಗಮನ ಕುಟುಂಬಕ್ಕೆ ಬಹಳ ಹರ್ಷದಾಯಕ ಸಂಗತಿ ಹಾಗೂ ಎಲ್ಲರೂ ನವಜಾತ ಶಿಶುವನ್ನ ಬರಮಾಡಿಕೊಳ್ಳಲು ತುಂಬ ಲವಲವಿಕೆಯಿಂದ ಇರ್ತಾರೆ. ಆದರೆ ಅದೇ ಸಮಯ ಎದೆ ಹಾಲುಣಿಸುವ ವಿಚಾರದಲ್ಲಿ ಹಿಂದೇಟು ಹಾಕ್ತಾರೆ. ತಾಯಿಯ ಹಾಲು ಚೇತಕ, ತಯಾರಿಸಿದ ಹಾಲು ಕೃತಕ. ಆದುದರಿಂದ ವಿಶ್ವ ಆರೋಗ್ಯ ಸಂಸ್ಥೆಯು ಆಗಸ್ಟ್ 1ರಿಂದ 7ರವರೆಗೆ ಜಾಗತಿಕ ಸ್ತನ್ಯಪಾನ ಸಪ್ತಾಹವನ್ನ ಆಚರಿಸುತ್ತದೆ. ಈ ಸಪ್ತಾಹದ ಮೂಲಕ ಜನರಲ್ಲಿ ಸ್ತನ್ಯಪಾನದ ಮಹತ್ವದ ಬಗ್ಗೆ ಅರಿವನ್ನ ಮೂಡಿಸುತ್ತದೆ. ತಾಯಿಯ ಹಾಲು ಚೇತಕ, ತಯಾರಿಸಿದ ಹಾಲು ಕೃತಕ ಈ ನಾಣ್ಣುಡಿಯನ್ನು ಆಧರಿಸಿ ಸ್ತನ್ಯಪಾನದ ಮಹತ್ವವನ್ನ ತಿಳಿಯುವುದು ಎಲ್ಲರ ಕರ್ತವ್ಯವಾಗಿದೆ. ಆದುದರಿಂದ ಸ್ತನ್ಯಪಾನ ಎಂದರೇನು, ಅದರ ಮಹತ್ವ, ಅದರಿಂದಾಗುವ ಅನುಕೂಲಗಳು, ಸಮಾಜಕ್ಕಾಗುವ ಒಳಿತನ್ನ ತಿಳಿಸಲು ನಮ್ಮೊಂದಿಗಿದ್ದಾರೆ ಫಾದರ್ ಮೊಲ್ಲರ್ ಕಾಲೇಜ್ ಆಫ್ ನರ್ಸಿಂಗ್ನ ಮಕ್ಕಳ ವಿಭಾಗದ ಪ್ರಾಧ್ಯಾಪಕರಾದ ಶ್ರೀಮತಿ ವಿಲ್ಮಾ ಶಾಲಿನಿ ನೊರೋನ್ಹಾ ಹಾಗೂ ಶ್ರೀಮತಿ ಹೆಲೆನ್ ಕ್ಲಾರೆಟ್ ಡಿಸೋಜಾ ಇವರಿಬ್ಬರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೆಯದಾಗಿ ಈ ವರ್ಷದ ಸ್ತನ್ಯಪಾನ ಸಪ್ತಾಹದ ಘೋಷವಾಕ್ಯವನ್ನು ತಿಳಿಯಪಡಿಸಲು ಇಚ್ಛಿಸುತ್ತೇನೆ. ಆಂಗ್ಲ ಭಾಷೆಯಲ್ಲಿ ಹೇಳುವುದಾದರೆ ಎನೇಬ್ಲಿಂಗ್ ಬ್ರೆಸ್ಟ್ ಫೀಡಿಂಗ್ ಮೇಕಿಂಗ್ ಎ ಡಿಫರೆನ್ಸ್ ಫಾರ್ ವರ್ಕಿಂಗ್ ಪೇರೆಂಟ್ಸ್. ಕನ್ನಡದಲ್ಲಿ ಹೇಳುವುದಾದರೆ ಸ್ತನ್ಯಪಾನವನ್ನು ಸಾಧಿಸೋಣ, ಉದ್ಯೋಗಸ್ಥ ಪಾಲಕರಲ್ಲಿ ವ್ಯತ್ಯಾಸವನ್ನು ಮೂಡಿಸೋಣ. ಭಾರತದಲ್ಲಿ ಸ್ತನ್ಯಪಾನದ ಪ್ರಮಾಣ ಕಡಿಮೆ ಇರುವುದನ್ನು ರಾಷ್ಟ್ರಮಟ್ಟದ ಅಂಕಿಅಂಶಗಳು ಸೂಚಿಸುತ್ತವೆ. 2017ರ ಸಮೀಕ್ಷೆ ಪ್ರಕಾರ ಕೇವಲ 44% ನವಜಾತ ಶಿಶುಗಳು ಮಾತ್ರ, ಅಂದರೆ 26 ಮಿಲಿಯನ್ ಶಿಶುಗಳಲ್ಲಿ 12 ಮಿಲಿಯನ್ ಶಿಶುಗಳು ಮಾತ್ರ ಜನಿಸಿದ 1 ಗಂಟೆಯೊಳಗೆ ಸ್ತನ್ಯಪಾನವನ್ನು ಪಡೆಯುತ್ತವೆ. ಹೆಚ್ಚಿನ ತಾಯಂದಿರು ಕೃತಕ ಹಾಲಿನ ಮೊರೆ ಹೋಗುತ್ತಾರೆ. ಇದು ಸ್ತನ್ಯಪಾನದ ಕುರಿತ ಅರಿವಿನ ಕೊರತೆಯ ಸ್ಪಷ್ಟ ಸೂಚನೆಯಾಗಿದೆ. 5 ವರ್ಷದ ಕೆಳಗಿನ ಮಕ್ಕಳ ಆರೋಗ್ಯದ ಮೇಲೆ ಸ್ತನ್ಯಪಾನದ ಪ್ರಭಾವ ಬಹಳಷ್ಟಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಂಡಿಲ್ಲ ಎಂಬುದು ಇದರಿಂದ ತಿಳಿದು ಬರುತ್ತದೆ. ಸ್ತನ್ಯಪಾನ ಮಾತೆಯ ಮಮತೆಯ ಅಭಿವ್ಯಕ್ತಿ. ಮೇಡಮ್ ವಿಲ್ಮಾ, ಸ್ತನ್ಯಪಾನ ಎಂದರೇನು? ಸ್ತನ್ಯಪಾನ ಎಂದರೆ ನವಜಾತ ಶಿಶುವಿಗೆ ಎದೆಹಾಲು ಉಣಿಸುವುದು. ಹುಟ್ಟಿದ ಮಗುವಿಗೆ ಹುಟ್ಟಿದ ತಕ್ಷಣ ಎದೆಹಾಲು ಉಣಿಸುವುದು. ಇದನ್ನು ಪೂರಕ ಆಹಾರದೊಂದಿಗೆ ಮಗುವಿಗೆ 2 ವರ್ಷ ವಯಸ್ಸಾಗುವವರೆಗೆ ಮುಂದುವರಿಸಬಹುದು. ಮೇಡಮ್, ಹಾಗಾದರೆ ಮಗುವಿಗೆ ಯಾವಾಗದಿಂದ ಎದೆಹಾಲು ನೀಡಲು ಆರಂಭಿಸಬೇಕು? ಮಗು ಜನಿಸಿದ ತಕ್ಷಣ ಅದಕ್ಕೆ ಎದೆಹಾಲು ನೀಡಲು ಆರಂಭಿಸಬೇಕು. ಒಂದು ವೇಳೆ ತಾಯಿಯು ಸಿಸೇರಿಯನ್ ಹೆರಿಗೆ ಆದಲ್ಲಿ ಶಸ್ತ್ರಚಿಕಿತ್ಸೆ ನಡೆದ 4 ಗಂಟೆಯ ಒಳಗೆ ಅಥವಾ ಅರಿವಳಿಕೆ ಪ್ರಭಾವ ಕಡಿಮೆಯಾದ ನಂತರ ಮಗುವಿಗೆ ಹಾಲುಣಿಸಬೇಕು. ನಾವು ಕೇಳಿದ ಪ್ರಕಾರ ಬಹಳಷ್ಟು ತಾಯಂದಿರು ತಮಗೆ ಹಾಲು ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿಯಾಗುತ್ತದೆ ಅಥವಾ ಹಾಲು ಇಲ್ಲ ಎಂದು ಹೇಳುತ್ತಾರೆ. ಮೇಡಮ್, ಹಾಗಾದರೆ ಹಾಲು ಹೇಗೆ ಉತ್ಪತ್ತಿಯಾಗುತ್ತದೆ? ಎಲ್ಲ ತಾಯಂದಿರು ಕೇಳುವ ಪ್ರಶ್ನೆ. ಹಾಲು ಉತ್ಪಾದನೆ ಹೇಗೆ ಆಗುತ್ತದೆ ಎಂದು ಹೇಳುವುದಾದರೆ, ಮಗುವು ಮೊಲೆತೊಟ್ಟಿಗೆ ಬಾಯಿಟ್ಟು ಹೀರುವಾಗ ತೊಟ್ಟಿನಲ್ಲಿರುವ ಸಣ್ಣ ನರಗಳು ಉತ್ತೇಜಿತವಾಗುತ್ತದೆ. ಇದರಿಂದ ಹಾರ್ಮೋನ್ಗಳು ರಕ್ತಕ್ಕೆ ಬಿಡುಗಡೆಗೊಳ್ಳುತ್ತದೆ. ಈ ವೇಳೆ ಪ್ರೊಲಾಕ್ಟಿನ್ ಎಂಬ ಹಾರ್ಮೋನ್ ಹಾಲು ಉತ್ಪತ್ತಿ ಮಾಡುವ ಅಂಗಾಂಶವಾಗಿ ಕಾರ್ಯನಿರ್ವಹಿಸುತ್ತದೆ. ಇನ್ನೊಂದು ಹಾರ್ಮೋನ್ ಆಕ್ಸಿಟೋಸಿನ್ ಮೊಲೆಯ ತೊಟ್ಟಿನಿಂದ ಹಾಲು ಜಿನುಗಲು ಕಾರಣವಾಗುತ್ತದೆ. ಶ್ವಾಸಕೋಶದ ಶಂಕುವಿನ ಆಕೃತಿಯ ಗಾಳಿಗೂಡಿನ ಸುತ್ತ ಇರುವ ಆಕ್ಸಿಕೋಶಗಳು ಸಂಕುಚಿತಗೊಳ್ಳುವ ಮೂಲಕ ಮೊಲೆತೊಟ್ಟಿನಿಂದ ಹಾಲು ಹೊರಜಿನುಗಲು ಸಹಾಯ ಮಾಡುತ್ತವೆ. ಕೆಲವೊಮ್ಮೆ ಮಗುವಿನ ಅಳು ಅಥವಾ ಮೊಲೆಯ ಸ್ಪರ್ಶದ ಅನುಭವವು ಹಾಲು ಜಿನುಗಲು ಸಹಾಯಕಾರಿಯಾಗಬಲ್ಲದು. ಒಂದು ಮಾತು ನೆನಪಿನಲ್ಲಿಡತಕ್ಕದ್ದು, ಮಗುವಿನ ಅಳು ಹಾಗೂ ತನ್ನ ಮಗುವಿಗೆ ಹಾಲುಣಿಸಬೇಕೆಂಬುದು ತಾಯಿಯ ಕಲ್ಪನೆ ಈ ಹಾಲು ಉತ್ಪತ್ತಿಯಾಗಲು ಸಹಕಾರಿಯಾಗಬಲ್ಲದು. ಬಹಳಷ್ಟು ತಾಯಂದಿರು ಹೆರಿಗೆಯ ನಂತರ ತಮಗೆ ಹಾಲು ಇಲ್ಲ ಎಂದು ಹಾಲುಣಿಸಲು ಹಿಂಜರಿಯುತ್ತಾರೆ. ಮೇಡಮ್, ನಿಮ್ಮ ಪ್ರಕಾರ ಮೊದಲ ದಿನದಿಂದಲೇ ಹಾಲುಣಿಸುವುದು ಉತ್ತಮವೇ? ತಾಯಂದಿರು ಹೇಳುವುದು ಸರಿಯಾಗಿಯೇ ಇದೆ. ಆದರೆ ಈ ಕೆಳಗಿನ ಅಂಶವನ್ನು ನೆನಪಿನಲ್ಲಿಡಬೇಕು. ಮೊದಲನೆಯದಾಗಿ, ಪ್ರಸವದ ಮೊದಲನೇ ದಿನದಿಂದ 3 ದಿನಗಳವರೆಗೆ ಸ್ರವಿಸುವ ತಾಯಿಯ ಹಾಲನ್ನು ಕೊಲೆಸ್ಟ್ರಾಮ್ ಅಥವಾ ಗಿಣ್ಣು ಹಾಲು ಎಂದು ಕರೆಯುತ್ತೇವೆ. ಮಗು
ತಾಯಿಯ ಗರ್ಭದಲ್ಲಿರುವಾಗ ಯಾವುದೇ ಸೋಂಕು ತಗಲದೆ ಸುರಕ್ಷಿತವಾಗಿರುತ್ತದೆ. ಮಗು ಜನಿಸಿದ ನಂತರ ಮಗುವಿನ ಸುರಕ್ಷತೆಯನ್ನು ಕಾಪಾಡುವುದೇ ಅಮೃತ ಸಮಾನವಾದ ತಾಯಿಯ ಹಾಲು. ಆದುದರಿಂದ ಈ ಹಾಲನ್ನು, ಅಂದರೆ ಗಿಣ್ಣು ಹಾಲನ್ನು ಕಡ್ಡಾಯವಾಗಿ ಮಗುವಿಗೆ ಉಣಿಸಬೇಕು. ಯಾಕೆಂದರೆ ಈ ಹಾಲಿನಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿದ್ದು ಅದು ಮಗುವನ್ನು ಸೋಂಕು ಹಾಗೂ ಕಾಯಿಲೆಗಳಿಂದ ಕಾಪಾಡುತ್ತದೆ. ಕೊಲೆಸ್ಟ್ರಾಲ್ ಹಾಲು ಬಿಳಿಯ ರಕ್ತ ಕಣಗಳು ಮತ್ತು ರೋಗ ನಿರೋಧಕ ಅಂಶಗಳಿಂದ ಸಮೃದ್ಧವಾಗಿರುತ್ತದೆ. ಇದರಲ್ಲಿ ಪ್ರೋಟೀನ್, ಖನಿಜಾಂಶ ಮತ್ತು ವಿಟಮಿನ್ಗಳು ವಿಶೇಷ ಪ್ರಮಾಣದಲ್ಲಿರುತ್ತದೆ. ಹಾಗಾಗಿ ಮಗು ಜನಿಸಿದ ಕೂಡಲೇ ಕೊಲೆಸ್ಟ್ರಾಲ್ ಹೊಂದಿರುವ ತಾಯಿಯ ಹಾಲನ್ನು ಮಗುವಿಗೆ ತಪ್ಪದೆ ಕೊಡಬೇಕು. ಇದರಿಂದ ಮಗುವಿಗೆ ಕಾಯಿಲೆಗಳಿಂದ ರಕ್ಷಣೆ ದೊರೆಯುತ್ತದೆ. ಆದರೆ ಕೆಲವರಲ್ಲಿ ಇದು ಕೆಟ್ಟ ಹಾಲು ಎಂಬ ತಪ್ಪು ಕಲ್ಪನೆ ಇರುವುದರಿಂದ ಇದನ್ನು ಮಗುವಿಗೆ ನೀಡದೆ ಎಸೆಯುತ್ತಾರೆ. ಇದು ಒಂದು ದೊಡ್ಡ ತಪ್ಪು. ಅಮೃತವನ್ನು ಬಿಸಾಡಿ ಅಥವಾ ಹೊರಗೆ ಚೆಲ್ಲಿ ಅದರ ಬದಲು ನೀರು, ದನದ ಹಾಲು, ಜೇನುತುಪ್ಪ ಅಥವಾ ಡಬ್ಬಿಯ ಹಾಲನ್ನು ಮಗುವಿಗೆ ನೀಡುವುದು ಮಗುವಿನ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಆದುದರಿಂದ ದಯಮಾಡಿ ಈ ಅಮೃತವನ್ನು ಮಗುವಿಗೆ ನೀಡಿ. ಇದು ಮಗುವಿನ ಜನ್ಮಸಿದ್ಧ ಹಕ್ಕು. ಇದನ್ನು ನೀಡುವುದು ತಾಯಿಯ ಮೊದಲ ಕರ್ತವ್ಯ. ಕೆಲವು ತಾಯಂದಿರು ಈ ಮೊದಲ ಹಾಲನ್ನು ಕೆಟ್ಟದು ಎಂದು ಎಣಿಸಿ ಮಗುವಿಗೆ ಕೊಟ್ಟರೆ ತೊಂದರೆಯಾದೀತು ಎಂದು ಹಿಂಡಿ ಹೊರಗೆಸೆಯುತ್ತಾರೆ. ಇಂತಹ ತಪ್ಪು ಕಲ್ಪನೆ ಹಾಗೂ ಸಾಂಪ್ರದಾಯಿಕ ನಡವಳಿಕೆಯಿಂದ ಮಗು ಅಮೃತ ಸಮಾನವಾದ ತಾಯಿಯ ಹಾಲಿನಿಂದ ವಂಚಿತವಾಗುತ್ತದೆ. ಮೇಡಮ್, ಹಾಗಾದರೆ ತಾಯಂದಿರು ಯಾವಾಗದಿಂದ ಉತ್ತಮ ಸ್ತನ್ಯಪಾನವನ್ನು ನಡೆಸಲು ಸಿದ್ಧತೆ ಪ್ರಾರಂಭಿಸಬೇಕೆಂದು ಸಂಕ್ಷಿಪ್ತವಾಗಿ ಮಾಹಿತಿ ನೀಡಿ. ನೋಡಿ ಮೇಡಮ್, ಪ್ರಸವಪೂರ್ವ ಅವಧಿಯಲ್ಲಿ ಪ್ರಸೂತಿ ತಜ್ಞರನ್ನು ಸಂದರ್ಶಿಸುವಾಗ ಅವರ ಬಳಿ ಪ್ರಸೂತಿಯ ಬಳಿಕ, ಅಂದರೆ ಹೆರಿಗೆಯ ನಂತರ ಸ್ತನ್ಯಪಾನವನ್ನು ನೀಡುವ ಬಗ್ಗೆ ಮನೆ ಮಂದಿಯೊಂದಿಗೆ ಮುಕ್ತವಾಗಿ ಮಾತನಾಡುವುದು ಹಾಗೂ ಗರ್ಭವತಿಯಾಗಿರುವಾಗ ಹಾಗೂ ಎದೆಹಾಲು ಉಣಿಸುವ ಅವಧಿಯಲ್ಲಿ ಉತ್ತಮ ಆಹಾರ ಸೇವಿಸುವುದು ಅಗತ್ಯ. ಮೇಡಮ್, ಕೆಲವು ತಾಯಂದಿರು ಹಾಲುಣಿಸುವಾಗ ಮಲಗಿಕೊಂಡು ಹಾಗೂ ಕುಳಿತುಕೊಂಡು ಸ್ತನ್ಯಪಾನ ಮಾಡುತ್ತಾರೆ. ಇದರ ಬಗ್ಗೆ ತಾವು ಏನು ಹೇಳುತ್ತೀರಿ? ತುಂಬ ತಾಯಂದಿರಿಗೆ ಇದರ ಬಗ್ಗೆ ತುಂಬ ಗೊಂದಲಗಳಿವೆ. ಹಾಲು ಜಿನುಗುವಂತಾಗಲು ತಾಯಿಯು ತನ್ನ ಕೂಸಿನ ಬಗ್ಗೆ ಯೋಚಿಸುತ್ತಾ ಆರಾಮವಾಗಿರಬೇಕು. ನಿಧಾನವಾಗಿ ಅಂಗೈಯಿಂದ ಅಥವಾ ಬೆರಳ ತುದಿಯಿಂದ ಮೊಲೆಯ ತೊಟ್ಟಿನ ಮೇಲೆ ಲಘುವಾಗಿ ಮಸಾಜ್ ಮಾಡಿಕೊಳ್ಳಬೇಕು. ಇದರಿಂದ ಸುಲಭವಾಗಿ ಹಾಲು ಜಿನುಗುವಂತಾಗುತ್ತದೆ. ಹಾಲುಣಿಸುವ ಮೊದಲು ಕೆಲವು ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಮೊದಲನೆಯದಾಗಿ, ಆರಾಮವಾಗುವ ಕುರ್ಚಿಯಲ್ಲಿ ಕುಳಿತುಕೊಳ್ಳಬೇಕು. ಮಗುವಿಗೆ ಹಾಲುಣಿಸಲು ಅನುಕೂಲವಾಗುವಂತೆ ಒರಗಲು ಸಾಧ್ಯವಾಗುವ ಕುರ್ಚಿಯ ಆಯ್ಕೆ ಅತ್ಯಗತ್ಯ. ಎರಡನೆಯದಾಗಿ, ಮಗುವನ್ನು ಹಿಡಿಯಲು ಅನುಕೂಲವಾಗುವಂತೆ ದಿಂಬನ್ನು ಬಳಸಿಕೊಳ್ಳಬಹುದು. ಮೂರನೆಯದಾಗಿ, ಮಗುವನ್ನು ಎತ್ತಿ ಹಾಲುಣಿಸಿ ಮಗು ಇರುವಲ್ಲಿ ಬಗ್ಗಿ ಹಾಲುಣಿಸುವುದು ತಪ್ಪು. ಇದು ತಾಯಿಯ ಭುಜ ಹಾಗೂ ಕತ್ತನ್ನು ನೋಯಿಸುವುದು ಮಾತ್ರವಲ್ಲ, ಮಗುವಿನ ಮೇಲೆಯೂ ಪರಿಣಾಮ ಬೀರಬಹುದು. ನಾಲ್ಕನೆಯದಾಗಿ, ಮಗುವು ಮೊಲೆತೊಟ್ಟನ್ನು ಚೀಪಲು ಅನುಕೂಲವಾಗುವಂತೆ ತಾಯಿ ಮೊಲೆಯನ್ನು ಹಿಡಿದುಕೊಳ್ಳುವುದು ಅಗತ್ಯ. ಮೊಲೆಯನ್ನು ಬದಿಯಿಂದಲೂ ಸಿ ಆಕಾರದಲ್ಲಿ ಅಥವಾ ಕೆಳಗಿನಿಂದಲೂ ಯು ಆಕಾರದಲ್ಲಿ ಹಿಡಿದುಕೊಳ್ಳಬಹುದು. ಐದನೆಯದಾಗಿ, ಮಗುವು ಮೊಲೆತೊಟ್ಟನ್ನು ಚೀಪುವುದು ಅತ್ಯಂತ ಅಗತ್ಯ. ಮೊಲೆತೊಟ್ಟನ್ನು ಎಳೆಯದಂತಾಗಬಾರದು. ಈ ರೀತಿ ಆದಲ್ಲಿ ಅಥವಾ ಮಗುವನ್ನು ಸರಿಯಾಗಿ ಹಿಡಿದುಕೊಳ್ಳದೆ ಹೋದಲ್ಲಿ ತಾಯಿಗೆ ನೋವಾಗಬಹುದು. ಮೇಡಮ್, ಒಮ್ಮೆ ಎದೆಹಾಲು ಕೊಡುವಾಗ ಕನಿಷ್ಠ ಎಷ್ಟು ನಿಮಿಷಗಳ ಕಾಲ ಮತ್ತು ಹೇಗೆ ಸ್ತನ್ಯಪಾನ ಮಾಡಬೇಕು? ಸಾಮಾನ್ಯವಾಗಿ ಒಮ್ಮೆ ಎದೆಹಾಲನ್ನು ನೀಡುವಾಗ ಕನಿಷ್ಠ 20 ನಿಮಿಷಗಳ ಕಾಲ ಎದೆಹಾಲನ್ನು ನೀಡಬೇಕು. ಇದರಿಂದ ತಾಯಿಯ ಎದೆಹಾಲಿನ ಪ್ರಮಾಣ ಜಾಸ್ತಿಯಾಗಲು ಸಾಧ್ಯವಾಗುತ್ತದೆ. ಪ್ರತಿ ಬಾರಿ ಹಾಲು ನೀಡುವಾಗ ಒಂದು ಸ್ತನದಲ್ಲಿರುವ ಹಾಲು ಪೂರ್ಣ ಖಾಲಿಯಾದ ಬಳಿಕ ಮತ್ತೊಂದು ಸ್ತನದ ಹಾಲು ನೀಡಬೇಕು. ಇನ್ನೊಂದು ವಿಷಯ, ಎದೆಹಾಲು ನೀಡುವಾಗ ಮಗುವಿನ ಶರೀರ
ಎದೆ ಮುಂಭಾಗದಲ್ಲಿದ್ದು ಮಗುವಿನ ಹೊಟ್ಟೆ ತಾಯಿಯ ಹೊಟ್ಟೆಗೆ ತಾಗಿಕೊಂಡಿರಬೇಕು. ಮಗುವಿನ ತಲೆ ಮತ್ತು ಬೆನ್ನು ನೇರವಾಗಿರಬೇಕು. ಎರಡನೇದಾಗಿ, ತಾಯಿಗೆ ಮಗು ಹಾಲು ನುಂಗುವ ಶಬ್ದ ಕೇಳುತ್ತಿರಬೇಕು. ಮೂರನೇದಾಗಿ, ಮಗು ಸರಿಯಾಗಿ ಎದೆಹಾಲು ಕುಡಿಯುತ್ತಿದೆಯೇ ಎಂದು ಆಗಾಗ ಗಮನಿಸುತ್ತಿರಬೇಕು. ಉದ್ಯೋಗಸ್ಥ ಮಹಿಳೆಯರು ತಮ್ಮ ಶಿಶುವಿಗೆ ಸ್ತನ್ಯಪಾನ ಮಾಡಿಸುವಲ್ಲಿ ಎದುರಿಸುವ ಸಮಸ್ಯೆಗಳು ಮತ್ತು ಅದನ್ನು ಹೇಗೆ ಬಗೆಹರಿಸುವುದು ಎಂದು ನಮಗೆ ತಿಳಿಸುವಿರಾ? ಈ ವರ್ಷದ ಘೋಷವಾಕ್ಯವು ಅದರ ಮೇಲೆ ಹೊಂದಿಕೊಂಡಿದೆ. ಉದ್ಯೋಗಸ್ಥ ಮಹಿಳೆಯರು ತಮ್ಮ ಶಿಶುವಿಗೆ ಸ್ತನ್ಯಪಾನ ಮಾಡಿಸುವುದರಲ್ಲಿ ಎದುರಿಸುವ ಒಂದು ದೊಡ್ಡ ಸವಾಲು ಎಂದರೆ ಸ್ತನ್ಯಪಾನವನ್ನು ಮುಂದುವರಿಸುವಲ್ಲಿ ಎದುರಾಗುವ ಸಮಸ್ಯೆಗಳು. ಉದ್ಯೋಗಸ್ಥ ಮಹಿಳೆಯರಲ್ಲಿ ಮಗುವಿನ ಆರಂಭಿಕ ಜೀವನದ ಕೆಲವು ತಿಂಗಳಲ್ಲಿ ಹಾಲುಣಿಸುವುದಕ್ಕೆ ಪ್ರಮುಖ ಕಾರಣವಾಗಿರುವ ಮತ್ತೊಂದು ಅಂಶ ಎಂದರೆ ತಾಯಿಯ ಕೆಲಸ ಮಾಡುತ್ತಿರುವ ಜಾಗ ಮತ್ತು ಮಾಡುತ್ತಿರುವ ಉದ್ಯೋಗ. ಕೆಲವು ತಾಯಂದಿರು ತಮ್ಮ ಹೆರಿಗೆ ರಜೆಯ ಒಂದು ನಿರ್ದಿಷ್ಟ ಅವಧಿ ಅಂದರೆ 3 ತಿಂಗಳು ಮುಗಿದ ಬಳಿಕವೂ ತಮ್ಮ ಮಗುವಿಗೆ ಈಗ ಬೇಕಾಗಿರುವ ಎದೆಹಾಲಿನ ಅವಶ್ಯಕತೆಯನ್ನು ಅರ್ಥ ಮಾಡಿಕೊಂಡು ತಮ್ಮ ಕೆಲಸದ ಸಮಯಾವಧಿಯಲ್ಲಿ ಬದಲಾವಣೆ ಮಾಡಿಕೊಳ್ಳುತ್ತಾರೆ ಮತ್ತು ಉದ್ಯೋಗದಷ್ಟೇ ಮಗುವಿಗೂ ಪ್ರಾಶಸ್ತ್ಯವನ್ನು ನೀಡುತ್ತಾರೆ. ಹೆರಿಗೆ ರಜೆ ಮುಗಿದು ತಾಯಂದಿರು ಮರಳಿ ಕೆಲಸಕ್ಕೆ ಸೇರುವ ಸಮಯವೇ ಅನೇಕ ತಾಯಂದಿರಲ್ಲಿ ಸ್ತನ್ಯಪಾನದ ದರವು ಕಡಿಮೆ ಆಗುವ ಮತ್ತು ಮಕ್ಕಳಿಗೆ ದನದ ಹಾಲು, ಶಿಶು ಆಹಾರ ಇತ್ಯಾದಿಗಳನ್ನು ಆರಂಭಿಸುವಂಥ ಸಮಯ ಬರುತ್ತದೆ. ಎದೆಹಾಲಿಗೆ ಬದಲಿಯಾಗಿ ನೀಡುವಂಥ ಈ ಆಹಾರಗಳು ಸ್ತನ್ಯಪಾನದ ಅವಧಿಯ ಮೇಲೆ ಪರಿಣಾಮ ಉಂಟು ಮಾಡುತ್ತದೆ. ಮಗುವಿಗೆ ಹಾಲುಣಿಸುವುದರಿಂದ ಉದ್ಯೋಗಸ್ಥ ಮಹಿಳೆಯರಿಗೆ ಮತ್ತು ಅವರ ಶಿಶುವಿಗೆ ತತ್ಕ್ಷಣದ ಮತ್ತು ದೀರ್ಘಕಾಲಿಕ ಪ್ರಯೋಜನಗಳೆರಡೂ ದೊರೆಯುತ್ತವೆ. ಎದೆಹಾಲು ಉಣಿಸುವ ಉದ್ಯೋಗಸ್ಥ ತಾಯಿಯಲ್ಲಿ ಎದೆಹಾಲಿನ ಉತ್ಪತ್ತಿ ಹೆಚ್ಚುತ್ತದೆ ಮತ್ತು ಕೆಲಸಕ್ಕೆ ಗೈರು ಹಾಜರಾಗುವುದು ಕಡಿಮೆಯಾಗುತ್ತದೆ. ಆರೋಗ್ಯವಂತ ಶಿಶುಗಳು ಮತ್ತು ಅಪರಾಧಿ ಮನೋಭಾವವಿಲ್ಲದ ತಾಯಂದಿರು ಸಮಾಜದ ಸ್ವಾಸ್ಥ್ಯದ ಪ್ರತೀಕಗಳು. ಸ್ತನ್ಯಪಾನವು ಅನೇಕ ಆರೋಗ್ಯಕರ ಪ್ರಯೋಜನಗಳನ್ನು ಒಳಗೊಂಡಿದೆ. ಇದು ಇಮ್ಯುನೋಗ್ಲೋಬುಲಿನ್, ಒಳ್ಳೆಯ ಬ್ಯಾಕ್ಟೀರಿಯಾ ಮತ್ತು ಉತ್ತಮ ಪೋಷಕಾಂಶಗಳು ಹೆಚ್ಚಾಗುವ ರೂಪದಲ್ಲಿ ಇರಬಹುದು. ತಾಯಿ ಮತ್ತು ಮಗುವಿನ ನಡುವೆ ಒಂದು ಒಳ್ಳೆಯ ಬಾಂಧವ್ಯವನ್ನು ಬೆಸೆಯುವ ರೂಪದಲ್ಲಿಯೂ ಇರಬಹುದು. ಇದರಲ್ಲಿರುವ ಆರ್ಥಿಕ ಪ್ರಯೋಜನಗಳನ್ನು ನೋಡುವುದಾದರೆ ಎದೆಹಾಲು ಬಹಳ ಸುಲಭವಾಗಿ ದೊರೆಯುವಂಥ ಆರೋಗ್ಯಕರ ಆಹಾರವಾಗಿದ್ದು ಅದನ್ನು ತಯಾರಿಸಿಕೊಡಬೇಕಾದ ಅಗತ್ಯವಿಲ್ಲ. ಮಗುವಿಗೆ ಹೆಚ್ಚು ಹೆಚ್ಚು ಹಾಲುಣಿಸುವುದರಿಂದ ತಾಯಿಯಲ್ಲಿ ಹಾಲಿನ ಉತ್ಪತ್ತಿ ಹೆಚ್ಚಾಗುತ್ತದೆ. ಹೆಚ್ಚುವ ಚಯಾಪಚಯ ಕ್ರಿಯೆಯ ಕಾರಣದಿಂದಾಗಿ ಮಗುವಿಗೆ ಸ್ತನ್ಯಪಾನ ಮಾಡಿಸುವ ತಾಯಿಯು ತಾನು ಗರ್ಭಧಾರಣೆಯ ಸಂದರ್ಭದಲ್ಲಿ ಗಳಿಸಿದ್ದ ಹೆಚ್ಚುವರಿ ತೂಕವನ್ನು ಕಳೆದುಕೊಳ್ಳಬಹುದು. ಕೆಲವೊಂದು ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕಾದುದು, ಉದ್ಯೋಗಸ್ಥ ಮಹಿಳೆಯರು ತಿರುಗಿ ಕೆಲಸಕ್ಕೆ ಸೇರಿಕೊಂಡ ನಂತರ ಮಗುವಿಗೆ ಎದೆಹಾಲು ಕೊಡದೇ ಇರಬಹುದು. ಕೆಲಸ ಮಾಡುವ ತಾಯಂದಿರು ಮಗುವಿಗೆ ಎದೆಹಾಲನ್ನು ಕೊಡುವುದು ಉದ್ಯೋಗಸ್ಥ ಮಹಿಳೆ ಕೆಲಸಕ್ಕೆ ಸೇರುವ ಮುಂಚೆ ವಿಶಿಷ್ಟ ಸಮಯವನ್ನು ಮಗುವಿನ ಜೊತೆ ಅನುಭವಿಸಬೇಕು. ಎರಡನೇದಾಗಿ, ಎದೆಹಾಲನ್ನು ಹೊರತೆಗೆಯುವ ವಿಧಾನವನ್ನು ಕಲಿಯಬೇಕು. ಮೂರನೆಯದಾಗಿ, ಮಗುವಿಗೆ ಪದೇ ಪದೇ ಹಾಲು ಕೊಡುವುದು. ನಾಲ್ಕನೇದಾಗಿ, ಮಗುವಿಗೆ ಚಮಚದಿಂದ ಹಾಲನ್ನು ಕುಡಿಸುವುದು. ಐದನೇದಾಗಿ, ಬೆಳಗಿನ ಜಾವ ಎದೆಹಾಲನ್ನು ನೀಡುವುದು. ಆರನೇದಾಗಿ, ಕೆಲಸದಿಂದ ಬಂದ ಕೂಡಲೇ ಎದೆಹಾಲನ್ನು ನೀಡುವುದು. ಏಳನೇದಾಗಿ, ಕೆಲಸ ಮಾಡುವ ಸ್ಥಳ ಹತ್ತಿರ ಆದರೆ ಬಿಡುವಿನ ಸಮಯದಲ್ಲಿ ಮನೆಗೆ ಬಂದು ಮಗುವಿಗೆ ಹಾಲುಣಿಸುವುದು. ಏಳನೇದಾಗಿ, ಕೆಲಸದಿಂದ ಬಂದ ನಂತರ ಪದೇ ಪದೇ ಮಗುವಿಗೆ ಎದೆಹಾಲನ್ನು ಕುಡಿಸಬೇಕು. ಎಂಟನೇದಾಗಿ, ಎದೆಹಾಲನ್ನು ಪರಿಶುದ್ಧವಾದ ಪಾತ್ರೆಯಲ್ಲಿ ಶೇಖರಿಸಿ ಮಗುವಿಗೆ ಸಿಗುವಂತೆ ಮಾಡಬೇಕು. ಮೊದಲ 6 ತಿಂಗಳು ಮಗುವಿಗೆ ಎದೆಹಾಲು ಮಾತ್ರ ಸಾಕಾಗುತ್ತದೆಯೇ ಅಥವಾ ಇತರ ಹಾಲಿನ ಅಗತ್ಯವಿದೆಯೇ? ಈಗಾಗಲೇ ಹೇಳಿದ ಪ್ರಕಾರ ಮೊದಲ 3 ದಿನಗಳಲ್ಲಿ ಮಗುವಿನ ಹಸುವೆಯನ್ನು ಗಿಣ್ಣು ಹಾಲು ಪೂರೈಸುತ್ತದೆ. ಅದನ್ನು ತಪ್ಪದೆ ನೀಡಿ. ನಂತರದ ದಿನಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಎದೆಹಾಲು ಉತ್ಪತ್ತಿ ಆಗುತ್ತದೆ. ಆದ್ದರಿಂದ ಮಗು ಅತ್ತಷ್ಟು ಮಗುವಿಗೆ ಎದೆಹಾಲು ನೀಡಬೇಕು.
ಹಾಗಾದರೆ ಮಗುವಿಗೆ ಸರಿಯಾದ ಪ್ರಮಾಣದಲ್ಲಿ ಎದೆಹಾಲು ಸಿಕ್ಕಿದೆ ಎಂದು ಹೇಗೆ ಖಾತರಿಗೊಳಿಸುವುದು? ಒಳ್ಳೆಯ ಪ್ರಶ್ನೆ ಮೇಡಮ್. ಮೊದಲನೇದಾಗಿ ಮಗು ಕೆಳದುಟಿ ಸರಿಸಿದಾಗ ನಾಲಿಗೆ ಕಾಣುವುದು. ಎರಡನೇದಾಗಿ ಗಲ್ಲದ ಶೀಘ್ರ ಚಲನೆ ಮುಖ್ಯವಾಗುವುದು. ಮೂರನೇದಾಗಿ ಕೆನ್ನೆಗಳು ವೃತ್ತಾಕಾರದಲ್ಲಿರುವುದು. ನಾಲ್ಕನೇದಾಗಿ ಮಗು ಹಾಲು ಹೀರುತ್ತಿರುವ ಅನುಭವ. ಐದನೇದಾಗಿ ಗಲ್ಲ ಮೊಳೆಗಳಿಗೆ ತಾಗಿರುವುದು. ಆರನೇದಾಗಿ ಮಗುವಿನ ಮಲವು ಹಳದಿ ಬಣ್ಣದಿಂದ ಕೂಡಿರುತ್ತದೆ. ಏಳನೇದಾಗಿ ಮಗು ದಿನಕ್ಕೆ ಕನಿಷ್ಠ 6ರಿಂದ 8 ಬಾರಿ ಮೂತ್ರ ಮಾಡುತ್ತದೆ. ಎಂಟನೇದಾಗಿ ತೂಕದಲ್ಲಿ ಗಣನೀಯವಾದ ಏರಿಕೆ ಹಾಗೂ ಮಗು ಚೆನ್ನಾಗಿ ನಿದ್ರಿಸುತ್ತದೆ. ಈ ಕೆಳಗಿನ ಅಂಶಗಳು ಮಗುವು ಸರಿಯಾದ ಪ್ರಮಾಣದಲ್ಲಿ ಎದೆಹಾಲು ಸಿಕ್ಕಿದೆ ಎಂದು ಖಾತ್ರಿಗೊಳಿಸುತ್ತದೆ. ಮೇಡಮ್, ಕೆಲವೊಮ್ಮೆ ಎದೆಹಾಲು ಉಣಿಸುವ ಸಮಯದಲ್ಲಿ ಯಾವ ಸಮಸ್ಯೆಗಳು ಉಂಟಾಗಬಹುದು? ಹೌದು. ಮೊದಲನೇದಾಗಿ ಸ್ತನದ ತೊಟ್ಟು ಚಪ್ಪಟೆ ಆಗಿರುವುದು, ಸ್ತನದ ಬಾವು, ಸ್ತನದ ತೊಟ್ಟಿನ ಹುಣ್ಣು, ಸ್ತನದ ಸೋಂಕು. ಅದಕ್ಕೆ ಪರಿಹಾರವಾಗಿ ಹಾಲುಣಿಸುವಾಗ ತಾಯಿಯು ಸರಿಯಾದ ಭಂಗಿಯಲ್ಲಿರುವುದು, ತಾಯಿಯು ಸದಾ ಮಗುವಿನೊಂದಿಗೆ ಇರುವುದು. ಒಂದು ವೇಳೆ ಸ್ತನದ ಬಾವು ಕಾಣಿಸಿಕೊಂಡಲ್ಲಿ ಸ್ತನದ ಹಾಲನ್ನು ಕೈಯಿಂದ ಹೊರತೆಗೆಯುವುದು, ಬಿಸಿ ನೀರಿನ ಶಾಖವನ್ನು ಕೊಡುವುದು. ಇನ್ನೊಂದು, ಸ್ತನದ ಸೋಂಕು ಆದರೆ ಕೂಡಲೇ ವೈದ್ಯರನ್ನು ಕಾಣಬೇಕು. ಹಾಗಾದರೆ ಎದೆಹಾಲು ನೀಡುವುದರಿಂದ ಮಗುವಿಗೆ ಮಾತ್ರವಲ್ಲದೆ ಇತರರಿಗೂ ಲಾಭವಾಗುತ್ತದೆಯೇ? ಎದೆಹಾಲು ಉಣಿಸೋದರಿಂದ ತಾಯಿಗೆ ಸ್ತನದ ಕ್ಯಾನ್ಸರ್ ಹಾಗೂ ಗರ್ಭಕೋಶದ ಕ್ಯಾನ್ಸರ್ ಉಂಟಾಗುವ ಸಾಧ್ಯತೆ ಕಡಿಮೆ. ಗರ್ಭಕೋಶವು ಸಾಮಾನ್ಯ ಸ್ಥಿತಿಗೆ ಬರಲು ಸಹಾಯವಾಗುತ್ತದೆ. ಗರ್ಭಾವಸ್ಥೆಯ ಬೊಜ್ಜನ್ನು ನಿವಾರಿಸುತ್ತದೆ. ಕುಟುಂಬಕ್ಕೆ ಆಗುವ ಲಾಭವನ್ನು ಹೇಳುವುದಾದರೆ, ಯಾವುದೇ ರೀತಿಯ ಹಾಲುಣಿಸುವ ಸಾಮಗ್ರಿಗಳನ್ನು ಖರೀದಿಸಬೇಕಾಗಿಲ್ಲ. ಮಗುವಿನ ಆರೋಗ್ಯ ಕೆಡದೆ ಇರುವುದರಿಂದ ಆಸ್ಪತ್ರೆಯ ಖರ್ಚು ಕಡಿಮೆ ಆಗುತ್ತದೆ. ಪರಿಸರಕ್ಕೆ ಆಗುವ ಲಾಭವೆಂದರೆ ಮುಖ್ಯವಾಗಿ ಕಸ ವಿಲೇವಾರಿ. ಕೃತಕ ಹಾಲು ಕೊಡುವಾಗ ಅನೇಕ ರೀತಿಯ ದುಷ್ಪರಿಣಾಮಗಳು ಪರಿಸರದ ಮೇಲೆ ಉಂಟಾಗುತ್ತದೆ. ರಾಷ್ಟ್ರಕ್ಕೆ ಆಗುವ ಪ್ರಯೋಜನವೆಂದರೆ ಮಕ್ಕಳ ಆರೋಗ್ಯವನ್ನು ಕಾಪಾಡುವುದರಲ್ಲಿ ಇದು ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಇದರಿಂದ ಶಿಶುಗಳ ಮರಣ ಪ್ರಮಾಣವನ್ನು ಕಡಿಮೆಯಾಗುತ್ತದೆ. ಆದುದರಿಂದ ವಿಶ್ವ ಆರೋಗ್ಯ ಸಂಸ್ಥೆಯು ಆಚರಿಸುವ ಈ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಸ್ತನ್ಯಪಾನ ಅಮೃತ ಸಮಾನವಾದ ಆಹಾರ. ಮಗುವಿಗೆ ಹಾಲು ಕುಡಿಯುವುದೆಂದರೆ ಎಲ್ಲಿಲ್ಲದ ಹಿಗ್ಗು, ತನಗೊಂದು ಆಸರೆ ಆಯಿತು ಎಂಬ ಧೈರ್ಯ. ಇದು ಒಂದು ಹೆಮ್ಮೆಯ ವಿಚಾರ. ತಾನು ತನ್ನ ಮಗುವಿಗೆ ಅಮೃತವನ್ನು ಉಣಿಸುತ್ತೇನೆ ಎಂದು ತೃಪ್ತಿದಾಯಕ ಭಾವನೆ. ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವ ಮೊದಲು ಈ ಕೆಳಗಿನ ಅಂಶಗಳನ್ನು ತಾಯಿಯು ಗಮನದಲ್ಲಿಟ್ಟುಕೊಳ್ಳುವುದು. ಮೊದಲನೆಯದಾಗಿ, ಮಗು ಜನಿಸಿದ ಕೂಡಲೇ ಎದೆಹಾಲನ್ನು ಕೊಡಲು ಪ್ರಾರಂಭಿಸುವುದು. ಎರಡನೆಯದಾಗಿ, ಗಿಣ್ಣು ಹಾಲು ಮಗುವಿಗೆ ಅಗತ್ಯ ಆದುದರಿಂದ ಅದನ್ನು ಬಿಸಾಡದೆ ಮಗುವಿಗೆ ತಪ್ಪದೆ ಕುಡಿಸುವುದು. ಮೂರನೆಯದಾಗಿ, ಯಾವಾಗಲೂ ಮಗುವಿಗೆ ರಾತ್ರಿ ಮತ್ತು ಹಗಲಿನ ವೇಳೆಯಲ್ಲಿ ಹಾಲುಣಿಸುವುದು, ಪ್ರಮುಖವಾಗಿ 6ರಿಂದ 8 ಸಲ ಮತ್ತು ಮಗು ಅತ್ತಾಗ. ನಾಲ್ಕನೆಯದಾಗಿ, ತಾಯಿಯು ಮಗುವಿಗೆ ಕುಳಿತುಕೊಂಡು, ಮಲಗಿ ಅಥವಾ ಕುರ್ಚಿ ಮೇಲೆ ಕುಳಿತುಕೊಂಡು ಹಾಲುಣಿಸುವುದು. ಐದನೆಯದಾಗಿ, ಎದೆ ಹಾಲುಣಿಸುವಾಗ ಒಂದು ಸ್ತನದ ಹಾಲು ಪೂರ್ತಿಯಾಗಿ ಖಾಲಿಯಾದ ನಂತರ ಮತ್ತೊಂದು ಸ್ತನದ ಹಾಲನ್ನು ನೀಡುವುದು. ಆರನೆಯದಾಗಿ, ಮಗುವಿಗೆ 6 ತಿಂಗಳ ತನಕ ಎದೆ ಹಾಲನ್ನು ಮಾತ್ರ ಉಣಿಸುವುದು. ಕೊನೆಯದಾಗಿ, ಯಾವುದೇ ಸಂದರ್ಭದಲ್ಲಿ ಬಾಟಲಿ ಹಾಲನ್ನು ಉಪಯೋಗಿಸಬಾರದು. ನೀವು ಸ್ತನ್ಯಪಾನವನ್ನು ನಿಮ್ಮ ಮಗುವಿಗೆ ನೀಡಿ ಹಾಗೂ ಇತರರಿಗೂ ಇದರ ಲಾಭವನ್ನು ತಿಳಿಸಿ. ಎಲ್ಲರಿಗೂ ಶುಭವಾಗಲಿ. ಇದುವರೆಗೆ ಸ್ತನ್ಯಪಾನ ಸಪ್ತಾಹದ ಅಂಗವಾಗಿ ಮಂಗಳೂರಿನ ಫಾದರ್ ಮುಲ್ಲರ್ ಕಾಲೇಜ್ ಆಫ್ ನರ್ಸಿಂಗ್ನ ಮಕ್ಕಳ ವಿಭಾಗದ ಪ್ರಾಧ್ಯಾಪಕರಾದ ವಿಲ್ಮಾ ಶಾಲಿನಿ ನೊರೋನ್ಹಾ ಹಾಗೂ ಹೆಲೆನ್ ಕ್ಲಾರೆಟ್ ಡಿಸೋಜಾ ಅವರು ನಡೆಸಿದ ಮಾತುಕತೆ ಕೇಳಿದಿರಿ.